ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಡೆಲಿವರಿ ದಿನದ ವ್ಲಾಗ್ ಆಗಿರುತ್ತೆ. ನಾವು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ತೋರಿಸ್ತಿದ್ವಲ್ಲ, ಅಲ್ಲಿ ಮಾರ್ನಿಂಗು ಚೆಕಪ್ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಹೋದ್ಮೇಲೆ ಅಲ್ಲಿ BP ಎಲ್ಲ ಚೆಕ್ ಮಾಡಿ ಎಲ್ಲ ಕೊಟ್ಟು ಆಮೇಲೆ ಡಾಕ್ಟ್ರ್ ಹತ್ರ ಮಾತಾಡಿಕೊಂಡು ಡಾಕ್ಟರು ಚೆಕ್ ಮಾಡ್ತಾರಲ್ವ, ನಾರ್ಮಲ್ ಡೆಲಿವರಿ ಆಗೋಕ್ಕೆ ಪ್ಲೇಸ್ ಆಗಿದೆಯಾ ಏನು ಅಂತ ಅದೆಲ್ಲ ಚೆಕ್ ಮಾಡಿದ್ರು. ಅದಾದಮೇಲೆ ಮನೆಗೆ ಬಂದಾದಮೇಲೆ ಸಿಕ್ಕಾಪಟ್ಟೆ ಪೇಯ್ನ್ ಸ್ಟಾರ್ಟ್ ಆಯಿತು. ನಾವು 11 o'clock ಮನೆಗೆ ಬಂದು 11 o'clockಯಿಂದನೇ ಪೇಯ್ನ್ ಸ್ಟಾರ್ಟ್ ಆಗೋಯಿತು. ನಾನು ಅದು ಚೆಕ್ ಮಾಡಿದ್ರಲ್ಲ, ಅದರಿಂದ ಪೇಯ್ನ್ ಬರ್ತಿದೆ ಅಂತ ಅಂದ್ಬಿಟ್ಟು ಬೆಳಗಿಂದ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಿದ್ರೂ ತಡ್ಕೊಂಡು ಸುಮ್ಮನೆ ಇದ್ದೆ. ಆಮೇಲೆ ನೈಟು ಊಟ ಮಾಡಿ ಎಲ್ಲ ಆದಮೇಲೆ ಮಲ್ಕೊಳ್ಳೋಣ ಅಂತ ಹೋದ್ಮೇಲೆ ಸಿಕ್ಕಾಪಟ್ಟೆ ಪೇಯ್ನ್ ಸ್ಟಾರ್ಟ್ ಆಗೋಯಿತು. ಅದಾದಮೇಲೆ ನಮ್ಮ ಡಾಕ್ಟರ್ನೇ ಫೋನ್ ಮಾಡ್ಬಿಟ್ಟು ಕೇಳಿದ್ರು ಯಾಕೆ ಹಿಂಗೆ ಆಗ್ತಿದೆ ಅಂತ. ಅವರು ಬನ್ನಿ ಹಾಸ್ಪಿಟಲ್ಗೆ ನೋಡೋಣ ಅಂತ ಅಂದರು. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಗೌರ್ಮೆಂಟಿಗೆ ತೋರಿಸೋಣ ಡೆಲಿವರಿಗೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ. ನೋಡೋಣ ಅಲ್ಲಿ ಒಂದು ಸತಿ ತೋರಿಸೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ಇಲ್ಲ ಇದು ನಾರ್ಮಲು ಬಂದಿದೆ ಪೇಯ್ನು ಅಂತ ಅಂದರು. ಆಮೇಲೆ ಅಲ್ಲಿ ಸರ್ಜನ್ ಇರಲಿಲ್ಲ, ಅಂದರೆ ಡೆಲಿವರಿ ಡಾಕ್ಟರ್ ಇರಲಿಲ್ಲ ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಚೆಕಪ್ ಮಾಡಿಸ್ತಿದ್ವಿ. ಅಲ್ಲಿಗೆ ಬರ್ಸ್ಕೊಂಡು ಅಲ್ಲಿಗೆ ಬಂದ್ವಿ. ಅಲ್ಲೂ ಹೇಳಿದ್ರು ಇದು ಬಂದಿದೆ ಪೇಯ್ನು, ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಪ್ರೊಸೀಜರ್ ಐತೆ ಅದೆಲ್ಲ ಮಾಡಿ ನಮಗೆ ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಬೆಡ್ ಕೊಟ್ಟರು. ಅದಾದಮೇಲೆ ಪೇಯ್ನ್ ಆಗ್ತಾನೇ ಇತ್ತು. ಅಂದರೆ ಫ್ರೀಕ್ವೆಂಟಾಗಿ ಕಂಟಿನ್ಯೂಸ್ ಆಗಿ ಪೇಯ್ನ್ ಬರ್ತಿರಲಿಲ್ಲ, ಬಿಟ್ಟು ಬರ್ತಾಯಿತ್ತು. ನನಗೆ ಅಲ್ಲಿ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನನ್ನ ನಾದಿನಿ ನೀನು ವ್ಲಾಗ್ ಮಾಡ್ತೀಯ ಅಲ್ವಾ, ವೀಡಿಯೋ ಮಾಡ್ತೀನಿ ಅಂತ ಎಲ್ಲ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ದರು ನನ್ನ ನಗಲಿ ಅಂತ. ಆದರೂ ನನ್ನ ಕೈಲಿ ಒಂಚೂರು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಅದಾದಮೇಲೆ ಹಾರ್ಟ್ಬೀಟ್ ಲೈನ್ ಬಂತು ಅಂತ ಅಂದ್ಬಿಟ್ಟು ಗ್ಲೂಕೋಸ್ ಹಾಕ್ತೀನಿ ಅಂತ ಹಾಕ್ತಿದ್ದಾರೆ. ಅದು ಇವಾಗ ನೋಡಿದ್ರಂತೂ ಸಖತ್ ಭಯ ಆಗ್ತೈತೆ. ಅವತ್ತು ಅದು ಹೆಂಗಾರು ಹಾಕಿಸ್ಕೊಂಡ್ನೋ ನನಗಂತೂ ಗೊತ್ತಿಲ್ಲ. ಅದಾದಮೇಲೆ ಮಾರ್ನಿಂಗ್ ಆದರೂ ಅವಳದು NST ಕರೆಕ್ಟಾಗಿ ಬರಲಿಲ್ಲ, ಮತ್ತು ನನಗೊಂದು ಕಿಕ್ಕೂ ಮಾಡಲಿಲ್ಲ. ಮತ್ತು ಬೇಬಿನೂ ಗ್ರೋತ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ನನ್ನ ಹೈಟಿಗೆ ಅದು ಜಾಸ್ತಿ ವೆಯ್ಟ್ ಆಯಿತು ಅಂತ ಅಂದ್ಬಿಟ್ಟು ಸಿಸೇರಿಯನ್ ಮಾಡ್ತೀನಿ ಅಂದರು. ಅದಾದಮೇಲೆ ಸಿಸೇರಿಯನ್ ವಾರ್ಡಿಗೆ ಕರ್ಕೊಂಡೋದ್ರು. ಇದು ಸಿಸೇರಿಯನ್ ವಾರ್ಡಿಗೆ ನಂಗೆ ಕರ್ಕೊಂಡಾದ್ಮೇಲೆ ನಮ್ಮ ಅತ್ತೆ, ನಮ್ಮ ಯಜಮಾನ್ರು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಅದಾದಮೇಲೆ ಡೆಲಿವರಿ ಆಯಿತು, ಗರ್ಲ್ ಬೇಬಿ ಆಯಿತು ಅಂತಂದ್ಬಿಟ್ಟು ತಂದು ತೋರಿಸ್ತಿದ್ದಾರೆ. ಎಷ್ಟು ಪೇಯ್ನ್ ಆಗಿ ಇತ್ತು ಅಂದರೆ ಕೈಗೆ ಹಾಕಿರೋದು ಗ್ಲೂಕೋಸ್ದೊಂದು ಬ್ಲಡ್ಡೆಲ್ಲ ಬಂದುಬಿಟ್ಟಿತ್ತು. ಅದಾದಮೇಲೆ ಅಲ್ಲಿ ನಾನು ಬರೋ ಗಂಟನೂ ನಮ್ಮ ಬೇಬಿನ ಅವ್ರು ಎತ್ಕೊಂಡೇ ಇರಲಿಲ್ಲ. ನಮ್ಮ ಯಜಮಾನ್ರು ನೋಡಿ ಹೋಗಿದ್ರು. ಅದಾದಮೇಲೆ ಎತ್ಕೊಂಡಿದ್ರು. ಅದು ಫೋಟೋ ತೆಗಿತಾಯಿತ್ತು ನಮ್ಮ ನಾದಿನಿ. ಅದನ್ನು ವಿಡಿಯೋ ಮಾಡಿಕೊಂಡೆ ನಾನೇ. ಅವತ್ತು ನನಗೇನು ಪೇಯ್ನ್ ಗೊತ್ತಾಗ್ತಿರ್ಲಿಲ್ಲ. ತಿರ್ಗಿ ಅದಾಗಿ 2 days ಆದಮೇಲೆ ನಾನು ನಮ್ಮ ಯಜಮಾನ್ರು ನನ್ನ ಕೈ ಹಿಡ್ಕೊಂಡು ವಾಕ್ ಮಾಡಿಸ್ತಾಯಿದ್ರು. ಎಷ್ಟು ಪೇಯ್ನ್ ಅಂದರೆ ಅದು 2 days ಆದಮೇಲೆ ಡೆಲಿವರಿ ಆಗಿದ್ದ ದಿನ ಅನಸ್ತೇಷಿಯಾ ಕೊಟ್ಟಿರ್ತಾರಲ್ಲ, ಏನೂ ಗೊತ್ತಾಗಲ್ಲ. ಅದಾಗಿ ನೆಕ್ಸ್ಟ್ ಡೇಗೆ ಎಷ್ಟು ಪೇಯ್ನ್ ಆಗುತ್ತೆ ಅದು ಅಂತ ಅಂದರೆ ಯಪ್ಪ ದೇವ್ರೇ, ಆ ನೋವನ್ನೇ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಕೈ ಹಿಡ್ಕೊಂಡು ವಾಕ್ ಮಾಡಿಸ್ತಾಯಿದ್ರು. ಅದೇ ಟೈಮ್ಗೆ ಇವಳನ್ನ ನಮ್ಮ ನಾದಿನಿಯವರು ಎತ್ಕೊಂಡು ವಾಕ್ ಮಾಡಿಸ್ತಾಯಿದ್ರು. ಮತ್ತು ಇದು ಬೇಬಿಗೆ ಜಾಂಡೀಸ್ ಇದೆ ಅಂತ ಅಂದ್ಬಿಟ್ಟು ಫೋಟೋ ಥೆರಪಿಯಲ್ಲಿ ಇಡಬೇಕು ಅಂತ ಹೇಳಿದ್ರು. ಅದಂತೂ ಪೇಯ್ನ್ಫುಲ್ ಅಂದರೆ ಪೇಯ್ನ್ಫುಲ್, ಅದರಷ್ಟು ನೋವು ಇನ್ಯಾವುದೂ ಇಲ್ಲ. ಆ ಟೈಮಲ್ಲಿ ನಾನು ಎಷ್ಟು ಹತ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅವಳದ್ರಲ್ಲಿ ಮಲ್ಕೊಳ್ದಲೇ ಅವರು ಸೈನ್ ಮಾಡಿ ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಎಲ್ಲ ಇದು ಮಾಡಿ ನಾನು ಸೈನು ಮಾಡಿದೆ. ಅಷ್ಟು ಬೇಜಾರಾಗೋಗಿತ್ತು. ಆ ಹಾಸ್ಪಿಟಲಿಂದ ಯಾವಾಗ ಹೊರಗಡೆ ಬರ್ತೀನಿ ಅಂತಲೂ ಅನಿಸ್ಬಿಟ್ಟಿತ್ತು. ಅದಾದಿ ಇದು ಅಜ್ಜಿ ಮೊಮ್ಮಗಳು ಆಟ ಆಡ್ತಾ ಇರೋದು. ನಮ್ಮಮ್ಮ ಅವಳಿಗೆ ಏನೇನೋ ಹೇಳ್ತಾ ಇತ್ತು, ಹಾಗೆ ಹಿಂಗೆ ಅಂತ ನಗಿಸ್ಕೊಂಡು ಅದನ್ನು ನಾನೇ ಕ್ಯಾಪ್ಚರ್ ಮಾಡಿದೆ.
ನೆಕ್ಸ್ಟು ನಮ್ಮ ಅಕ್ಕವರೆಲ್ಲ ನೋಡೋಕೆ ಬಂದಿದ್ದರು. ಅಕ್ಕವರೆಲ್ಲ ಚಿಕ್ಕಮ್ಮಂದಿರು, ನಾನು ಅವ್ರನ್ನೆಲ್ಲ ಅಕ್ಕ ಅಂತಲೇ ಅನ್ನೋದು. ಅವರೆಲ್ಲ ನೋಡೋಕೆ ಬಂದಿದ್ರು. ಅವ್ರ ಮಕ್ಕಳು ಎಲ್ಲ ಎಷ್ಟು ಚೆನ್ನಾಗಿ ನೋಡು ಪಾಪು ಪಾಪು ಅಂತ ಮಾತಾಡಿಸ್ತಾಯಿದ್ರು ಅಂತ ಅಂದ್ಬಿಟ್ಟು ಈ ವಿಡಿಯೋನ ರೆಕಾರ್ಡ್ ಮಾಡಿದೆ. ಇಷ್ಟ ಆಗಿತ್ತು ನಮ್ಮ ಡೆಲಿವರಿ ವ್ಲಾಗು. ಮತ್ತು ಅದೇ ದಿನ ನಮ್ಮ ಯಜಮಾನ್ರು ನಾನು ನಿಮ್ಮ ಡ್ಯಾಡಿ ನೋಡು ಮಗಳೇ ಕಂಡುಬಿಡು ಅಂತ ಎಲ್ಲ ಮಾತಾಡಿಸ್ತಾಯಿದ್ರು. ಒಬ್ಬೊಬ್ಬರು ಹೆಣ್ಮಕ್ಳಾದರೆ ತುಂಬ ಬೇಜಾರು ಮಾಡ್ಕೋತಾರೆ. ನಮ್ಮ ಯಜಮಾನ್ರಿಗೆ ಅವಾಗಿಂದನೂ ಹೆಣ್ಮಕ್ಳು ಅಂದರೆ ಸಖತ್ ಇಷ್ಟ. ಹೆಣ್ಮಗು ನಮ್ಮ ಮನೇಲಿ ಯಾರೂ ಇರಲಿಲ್ಲ ಅಂತ ಅಂದ್ಬಿಟ್ಟು ಗರ್ಲ್ ಬೇಬಿ ಆಗಬೇಕಂತ ಸಖತ್ ಆಸೆ ಇತ್ತು. ಕೊನೆಗೂ ಗರ್ಲ್ ಬೇಬಿ ಆಯಿತು. ಆವತ್ತು ಆ ಖುಷಿನ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ನಮ್ಮ ಯಜಮಾನ್ರಿಗೆ. ನಮ್ಮ ಜೀವನದಲ್ಲಿ ನಾನು ನನ್ನ ಮಗಳು ಇಬ್ಬರು ತುಂಬ ಲಕ್ಕಿ. ಆ ಥರ ಗಂಡ ಆ ಥರ ಅಪ್ಪನ ಪಡೆದಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಲೈಫ್ ಕಂದ. ಲವ್ ಯು ಸೋ ಮಚ್. ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದೆ ಇನ್ನೂ ತುಂಬ ಸ್ಪೆಷಲ್ ವೀಡಿಯೋಸ್ಗಳು ಇದೆ, ಅವು ಬರ್ತವೆ. ಹಾಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.